ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ಮೆಶ್ ಫಿಲ್ ಟೂಲ್ ನಂತರ ಆರ್ಟಿಸ್ಟಿಕ್ ಮೀಡಿಯಾ ಟೂಲ್ ಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಮೊದಲು ನಾವಿಲ್ಲಿ ಒಂದು ರೆಕ್ಟ್ಯಾಂಗಲ್ ಅನ್ನ ಇನ್ಸರ್ಟ್ ಮಾಡೋಣ. ಈ ರೀತಿಯಾಗಿ ನಾವಿಲ್ಲಿ ಕಲರ್ ಅನ್ನ ಫಿಲ್ ಮಾಡಬೇಕಾಗಿದೆ. ಈ ರೆಕ್ಟ್ಯಾಂಗಲ್ ಗೆ ನಾನೀಗ 4 ಕಲರ್ ಅನ್ನ ಫಿಲ್ ಮಾಡಬೇಕಾಗಿದೆ. ಈ ರೀತಿಯಾಗಿ ನಾವು ಒಂದು ರೆಕ್ಟ್ಯಾಂಗಲ್ ಗೆ ಮಿಕ್ಸ್ ಕಲರ್ಸ್ ಅನ್ನ ಫಿಲ್ ಮಾಡಬೇಕು ಅಂದಾಗ ನಾವಿಲ್ಲಿ ಮೆಶ್ ಟೂಲ್ ಅನ್ನ ಯೂಸ್ ಮಾಡ್ತೀವಿ. ಮೆಶ್ ಫಿಲ್ ಟೂಲ್ ಶಾರ್ಟ್ಕಟ್ ಕೀ ಎಂ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಈ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ರೆಕ್ಟ್ಯಾಂಗಲ್ ಡಿವೈಡ್ ಆಗಿದೆ ಅಂತ. ಈಗ ನಾವು ಕಲರ್ ಅನ್ನ ಫಿಲ್ ಮಾಡಬೇಕಾಗಿದೆ. ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಬಾಕ್ಸ್ ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವು ನೋಡಬಹುದು. ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನೆಕ್ಸ್ಟ್ ಸೆಕೆಂಡ್ ಬಾಕ್ಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಿಲ್ ಕಲರ್, ಫಿಲ್ ಕಲರ್, ಫಿಲ್ ಕಲರ್. ಈ ರೀತಿಯಾಗಿ ನಾವು ಕಲರ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡ್ಕೋಬೇಕು. ನಂತರ ಈ ಪಾಯಿಂಟ್ಸ್ ಗಳನ್ನ ನಾವೀಗ ಎಡಿಟ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಝೂಮ್ ಮಾಡೋಣ. ಈ ಲೈನ್ ಮೇಲೆ ನಾನೀಗ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಇಲ್ಲಿ ಒಂದು ಲೈನ್ ಎಕ್ಸ್ಟ್ರಾ ಬಂದಿದೆ, ನೀವಿಲ್ಲಿ ನೋಡಬಹುದು. ನಂತರ ಈ ಬಾಕ್ಸ್ ಅಲ್ಲಿ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಫಿಲ್ ಕಲರ್, ಫಿಲ್ ಕಲರ್, ಈ ರೀತಿಯಾಗಿ. ನಂತರ ಈ ಲೈನ್ ಮೇಲೆ ನಾನಿಲ್ಲಿ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಕಲರ್ ಫಿಲ್, ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೂಲ್, ನೀವಿಲ್ಲಿ ನೋಡಬಹುದು ಕಲರ್ ಯಾವ ರೀತಿಯಾಗಿ ಫಿಲ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಒಂದು ರೆಕ್ಟ್ಯಾಂಗಲ್ ಶೇಪ್ಗೆ ಡಿಫ್ರೆಂಟ್ ಕಲರ್ಸ್ ಅನ್ನ ನಾವಿಲ್ಲಿ ಫಿಲ್ ಮಾಡಬೇಕು ಅಂದಾಗ ಮೆಶ್ ಟೂಲ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಮೆಶ್ ಟೂಲ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ರೆಕ್ಟ್ಯಾಂಗಲ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಈ ಲೈನ್ ಮೇಲೆ ನಾನಿಲ್ಲಿ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮತ್ತೊಂದು ಲೈನ್ ಬಂದಿದೆ, ನೀವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ಎಷ್ಟು ಲೈನ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಬಾಕ್ಸ್ ಅಲ್ಲಿ ಯಾವ ರೀತಿಯಾದ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡ್ಕೋಬಹುದು ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಕಲರ್, ಔಟ್ಸೈಡ್ ಬಾರ್ಡರ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾದ ಡಿಸೈನ್ ಅನ್ನ ನಾವು ಪಾಂಪ್ಲೆಟ್ಸ್ ಗಳ ಬ್ಯಾಕ್ ಗ್ರೌಂಡ್ ಗೆ ನಾವಿಲ್ಲಿ ಯೂಸ್ ಮಾಡಬಹುದು, ಅಥವಾ ಯಾವುದೇ ಮ್ಯಾಗಝಿನ್ಸ್ ಪೇಜ್ ಇರಬಹುದು, ಅಥವಾ ಬ್ಯಾನರ್ ಇರಬಹುದು, ಬರ್ತ್ಡೇ ಕಾರ್ಡ್ ಇರಬಹುದು. ಇವುಗಳಿಗೆ ನಾವು ಬ್ಯಾಕ್ ಗ್ರೌಂಡ್ ಆಗಿ ಯೂಸ್ ಮಾಡಬಹುದು. ನಂತರ ಇನ್ಸರ್ಟ್ ನ್ಯೂ ಪೇಜ್. ಓಕೆ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಆರ್ಟಿಸ್ಟಿಕ್ ಮೀಡಿಯಾ ಟೂಲ್. ಶಾರ್ಟ್ಕಟ್ ನಾವಿಲ್ಲಿ ಐ ಲೆಟರ್ ಅನ್ನ ಬಳಸಬಹುದು. ಈ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಇಲ್ಲಿ ಟೂಲ್ ಬಂದಿದೆ, ನೀವು ಇಲ್ಲಿ ನೋಡಬಹುದು. ಪ್ರಿಸೆಟ್ ಟೂಲ್, ನಂತರ ಬ್ರಷ್ ಟೂಲ್, ಸ್ಪ್ರೇಯರ್ ಟೂಲ್, ನಂತರ ಕ್ಯಾಲಿಗ್ರಾಫಿಕ್ ಟೂಲ್. ಈ ಟೂಲ್ ಬಾರ್ ಅನ್ನ ನಾನಿಲ್ಲಿ ಕೆಳಗಡೆ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವಿಲ್ಲಿ ಯಾವುದೇ ಒಂದು ಬ್ರಷ್ ಅನ್ನ ಸೆಲೆಕ್ಟ್ ಮಾಡಿದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರಷ್ ನಮ್ಗೆ ಇಲ್ಲಿ ಸಿಗುತ್ತೆ. ಈ ಬ್ರಷಸ್ ಈ ರೀತಿಯಾಗಿ ಓಪನ್ ಆಗೋದ್ರಿಂದ ಈ ಟೂಲ್ ಬಾರ್ ಅನ್ನ ನಾವಿಲ್ಲಿ ಮೇಲೆ ತಗೊಂಡಾಗ ಈ ಬ್ರಷ್ ಗಳು ನಮ್ಗೆ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಟೂಲ್ ಬಾರ್ ಅನ್ನ ನಾನಿಲ್ಲಿ ಕೆಳಗಡೆ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫಸ್ಟ್ ಬ್ರಷ್ ನಮ್ಗೆ ಇಲ್ಲಿ ಸಿಗುತ್ತೆ ಪ್ರಿಸೆಟ್ ಬ್ರಷ್. ಈ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಯಾವ ಬ್ರಷ್ ಗಳನ್ನ ಸೆಲೆಕ್ಟ್ ಮಾಡ್ತೀವಿ ಆಗ ನಮ್ಗೆ ಇಲ್ಲಿ ಬ್ರಷ್ ಡಿಸೈನ್ಸ್ ಸಹ ಬರುತ್ತೆ, ನೀವು ಇಲ್ಲಿ ನೋಡಬಹುದು. ಸ್ಕ್ರೋಲ್ ಅಪ್ ನಾವೀಗ ಮಾಡೋಣ. ಹಲವಾರು ಡಿಸೈನ್ಸ್ ನಮ್ಗೆ ಇಲ್ಲಿ ಬರುತ್ತೆ. ಯಾವ ಡಿಸೈನ್ ಬೇಕೋ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಈ ರೀತಿಯಾಗಿ ನಾವಿಲ್ಲಿ ಡ್ರ್ಯಾಗ್ ಮಾಡಬಹುದು. ಈ ರೀತಿಯಾದ ಡಿಸೈನ್ಸ್ ಅನ್ನ ನಾವು ಪೇಜ್ ಬಾರ್ಡರ್ ಗೆ ಯೂಸ್ ಮಾಡ್ತೀವಿ. ಈ ರೀತಿಯಾಗಿ. ನಂತರ ಸೆಲೆಕ್ಟ್, ರೊಟೇಟ್, ಈ ರೀತಿಯಾಗಿ ಯಾವ ಡಿಸೈನ್ ಬೇಕೋ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ನಂತರ ಆರ್ಟಿಸ್ಟಿಕ್ ಮೀಡಿಯಾ ಟೂಲ್, ಇಲ್ಲಿ ಹಲವಾರು ಬ್ರಷಸ್ ಸಿಗುತ್ತೆ. ಯಾವ ಬ್ರಷ್ ಬೇಕಾದ್ರೂ ನೀವಿಲ್ಲಿ ಯೂಸ್ ಮಾಡಬಹುದು. ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್, ಡಿಲೀಟ್. ನಂತರ ಆರ್ಟಿಸ್ಟಿಕ್ ಮೀಡಿಯಾ ಟೂಲ್, ಸೆಕೆಂಡ್ ಬ್ರಷ್ ನಾವಿಲ್ಲಿ ತಗೊಳ್ಳೋಣ. ನಂತರ ನೀವಿಲ್ಲಿ ನೋಡಬಹುದು ಆರ್ಟಿಸ್ಟಿಕ್, ಕ್ಯಾಲಿಗ್ರಫಿ, ಆಬ್ಜೆಕ್ಟ್ಸ್, ಸ್ಕ್ರೋಲ್, ಸಿಂಬಲ್, ಟೆಕ್ಸ್ಚರ್, ಈ ರೀತಿಯಾಗಿ ಹಲವಾರು ಕ್ಯಾಟಗರೀಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ಕ್ಯಾಟಗರಿ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬ್ರಷ್ ಸ್ಟ್ರೋಕ್ ನಮ್ಗಿಲ್ಲಿ ಚೇಂಜ್ ಆಗುತ್ತೆ.
ಯಾವ ಬ್ರಷ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಂತರ ಚೇಂಜ್ ಕಲರ್, ಹಲವಾರು ಬ್ರಷ್ ಸ್ಟೈಲ್ಸ್ ನಮ್ಗಿಲ್ಲಿ ಸಿಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಬೇರೆ ಬೇರೆ ರೀತಿಯ ಬ್ರಷ್ ಸ್ಟ್ರೋಕ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ರೀತಿಯ ಬ್ರಷ್ ಬೇಕು ನಾವಿಲ್ಲಿಂದ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಆರ್ಟಿಸ್ಟಿಕ್ ಕ್ಯಾಟಗರಿ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬ್ರಷ್ ಸ್ಟ್ರೋಕ್ ಇಲ್ಲಿ ಚೇಂಜ್ ಆಗಿದೆ, ನೀವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ಕಂಟ್ರೋಲ್ ಎ, ಡಿಲೀಟ್, ನಂತರ ಆರ್ಟಿಸ್ಟಿಕ್ ಮೀಡಿಯಾ ಟೂಲ್, ಸ್ಕ್ರೋಲ್ ಡೌನ್. ನೀವಿಲ್ಲಿ ನೋಡಬಹುದು ಹಲವಾರು ಟೈಪ್ ಬ್ರಷಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ರೀತಿಯ ಬ್ರಷ್ ಬೇಕು ನಾವಿಲ್ಲಿಂದ ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾದ ಬ್ರಷಸ್ ಅನ್ನ ನಾವು ಬ್ಯಾಕ್ ಗ್ರೌಂಡ್ ಡಿಸೈನ್ ನಂತರ ಬಾರ್ಡರ್ ಡಿಸೈನ್ಗೋಸ್ಕರ ನಾವಿಲ್ಲಿ ಯೂಸ್ ಮಾಡ್ತೀವಿ. ನಂತರ ಕ್ಯಾಟಗರಿ ನಾವಿಲ್ಲಿ ಚೇಂಜ್ ಮಾಡೋಣ. ಸ್ಕ್ರೋಲ್ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ಬ್ರಷ್ ಸ್ಟ್ರೋಕ್ ಇಲ್ಲಿ ಚೇಂಜ್ ಆಗಿದೆ, ನೀವು ನೋಡಬಹುದು. ಯಾವ ರೀತಿಯ ಬ್ರಷ್ ಬೇಕು ನೀವು ಇಲ್ಲಿಂದ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸಿಂಬಲ್ಸ್ ನೀವಿಲ್ಲಿ ನೋಡಬಹುದು. ಯಾವ ರೀತಿಯ ಸಿಂಬಲ್ ಬೇಕು ನೀವು ಇಲ್ಲಿಂದ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಂತರ ಸೆಲೆಕ್ಟ್ ಟೂಲ್, ಇನ್ಕ್ರೀಸ್ ಸೈಜ್. ನಾವಿಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಸಹ ಮಾಡಬಹುದು. ಈ ರೀತಿಯಾಗಿ ನಂತರ ಕಂಟ್ರೋಲ್ ಎ, ಸೆಲೆಕ್ಟ್ ಆಲ್, ಡಿಲೀಟ್, ಆರ್ಟಿಸ್ಟಿಕ್ ಮೀಡಿಯಾ ಟೂಲ್. ನೆಕ್ಸ್ಟ್ ಬ್ರಷ್ ನಮ್ಗಿಲ್ಲಿ ಸಿಗುತ್ತೆ ಸ್ಪ್ರೇಯರ್ ಬ್ರಷ್. ನಂತರ ಕ್ಯಾಟಗರಿ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫುಟ್ ಪ್ರಿಂಟ್, ಮ್ಯೂಸಿಕ್, ಆಬ್ಜೆಕ್ಟ್ಸ್, ಪ್ಲಾಂಟ್ಸ್. ಈ ರೀತಿಯಾಗಿ ಹಲವಾರು ಕ್ಯಾಟಗರಿಯ ಬ್ರಷಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ರೀತಿಯ ಬ್ರಷ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಪ್ಲಾಂಟ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಸ್ಪ್ರೇ ಪ್ಯಾಟರ್ನ್ ನೀವಿಲ್ಲಿ ನೋಡಬಹುದು. ಸ್ಕ್ರೋಲ್ ಡೌನ್, ಹಲವಾರು ರೀತಿಯ ಪ್ಯಾಟರ್ನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ಪ್ಯಾಟರ್ನ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಪ್ಲಾಂಟ್ಸ್ ನಾನಿಲ್ಲಿ ತಗೊಂಡಿದ್ದೀನಿ. ನಂತರ ಈ ರೀತಿಯಾಗಿ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಂತರ ಸೆಲೆಕ್ಟ್ ಟೂಲ್, ಸೆಲೆಕ್ಟ್, ಈ ರೀತಿಯಾಗಿ ನಂತರ ಆರ್ಟಿಸ್ಟಿಕ್ ಮೀಡಿಯಾ ಟೂಲ್, ಸೆಲೆಕ್ಟ್. ನಂತರ ಫ್ರೂಟ್ ಬ್ರಷ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ನಾವು ಈ ರೀತಿಯಾಗಿ ಡ್ರ್ಯಾಗ್ ಮಾಡೋಣ. ಈ ರೀತಿಯಾಗಿ ನಾವಿಲ್ಲಿ ಒಂದು ಸಹ ಡ್ರ್ಯಾಗ್ ಮಾಡಬಹುದು. ಈ ರೀತಿಯಾಗಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಒಂದು ಆಬ್ಜೆಕ್ಟ್ ಮಾತ್ರ ಇನ್ಸರ್ಟ್ ಆಗುತ್ತೆ. ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ಆರ್ಟಿಸ್ಟಿಕ್ ಮೀಡಿಯಾ ಟೂಲ್, ಈ ರೀತಿಯಾಗಿ ನಾನು ಒಂದು ಫ್ರೂಟ್ ಅನ್ನು ಮಾತ್ರ ಇಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಂತರ ನಾವಿಲ್ಲಿ ಲೀಫ್ಸ್ ತಗೊಳ್ಳೋಣ. ಲೀಫ್ ಸ್ಟೈಲ್, ಈ ರೀತಿಯಾಗಿ ನಾನಿಲ್ಲಿ ಲೀಫ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ನಂತರ ಗ್ರಾಸ್ ಸ್ಟೈಲ್ಸ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಟೂಲ್ ಇಂದ ಈ ಲೀವ್ಸ್ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ. ಈ ರೀತಿಯಾಗಿ ನಂತರ ಆರ್ಟಿಸ್ಟಿಕ್ ಮೀಡಿಯಾ ಟೂಲ್, ಫ್ಲವರ್ಸ್ ಸಹ ನಮ್ಗಿಲ್ಲಿ ಸಿಗುತ್ತೆ. ನಾವಿಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಒಂದು ಫ್ಲವರ್ ಮಾತ್ರ ನಮ್ಗಿಲ್ಲಿ ಡ್ರಾ ಆಗುತ್ತೆ. ಈ ರೀತಿಯಾಗಿ ನಾವು ಕ್ಲಿಕ್ ಮಾಡಿದ್ರೆ ಲೈನ್ ಅಲ್ಲಿ ನಮ್ಗಿಲ್ಲಿ ಬರುತ್ತೆ. ಈ ರೀತಿಯಾಗಿ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿಯಾದ ಪ್ಲಾಂಟ್ ಬ್ರಷ್ ಅನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಈ ರೀತಿಯಾಗಿ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಬ್ರಷ್ ಸ್ಟೈಲ್. ನಂತರ ನಾವಿಲ್ಲಿ ಕ್ಯಾಟಗರಿಯನ್ನ ಚೇಂಜ್ ಮಾಡೋಣ. ನಂತರ ಆಬ್ಜೆಕ್ಟ್ ಬ್ರಷ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡಬಹುದು ಯಾವ ಆಬ್ಜೆಕ್ಟ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನ್ಯೂ ಪೇಜ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಆರ್ಟಿಸ್ಟಿಕ್ ಮೀಡಿಯಾ ಟೂಲ್, ಆಬ್ಜೆಕ್ಟ್ಸ್, ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಾವಿಲ್ಲಿ ಜಸ್ಟ್ ಒಂದು ಕ್ಲಿಕ್ ಮಾಡಿದಾಗ ಒಂದು ಆಬ್ಜೆಕ್ಟ್ ಮಾತ್ರ ನಮ್ಗಿಲ್ಲಿ ಇನ್ಸರ್ಟ್ ಆಗುತ್ತೆ. ಈ ರೀತಿಯಾಗಿ ನಾವಿಲ್ಲಿ ಲೈನ್ ಡ್ರಾ ಮಾಡಿದಾಗ ಬೇರೆ ಬೇರೆ ಆಬ್ಜೆಕ್ಟ್ ನಮ್ಗಿಲ್ಲಿ ಡ್ರಾ ಆಗುತ್ತೆ. ಇನ್ಸರ್ಟ್ ನ್ಯೂ ಪೇಜ್, ಆರ್ಟಿಸ್ಟಿಕ್ ಮೀಡಿಯಾ ಟೂಲ್. ನಂತರ ನಾವು ಕ್ಯಾಲಿಗ್ರಾಫಿಕ್ ಬ್ರಷ್ ಅನ್ನ ತಗೊಳ್ಳೋಣ. ನಂತರ ಈ ಬ್ರಷ್ ಅಲ್ಲಿ ನಾವು ಈ ರೀತಿಯಾದ ಲೈನ್ಸ್ ಗಳನ್ನ ಮಾತ್ರ ಡ್ರಾ ಮಾಡಬಹುದು. ನಂತರ ಎಕ್ಸ್ಪ್ರೆಷನ್ ಬ್ರಷ್, ಈ ರೀತಿಯಾಗಿ ನಾವಿಲ್ಲಿ ಲೈನ್ ಅನ್ನ ಡ್ರಾ ಮಾಡಬಹುದು. ಲೈನ್ ಥಿಕ್ನೆಸ್ ನಾವಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ನಂತರ ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್, ಡಿಲೀಟ್, ಆರ್ಟಿಸ್ಟಿಕ್ ಮೀಡಿಯಾ ಟೂಲ್, ಆಬ್ಜೆಕ್ಟ್ಸ್ ನಾನಿಲ್ಲಿ ತಗೊಂಡಿದ್ದೀನಿ. ನಂತರ ನಾವಿಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ನೋಡಬಹುದು ಹಲವಾರು ರೀತಿಯ ಆಬ್ಜೆಕ್ಟ್ಸ್ ನಮ್ಗಿಲ್ಲಿ ಸಿಗುತ್ತೆ. ಸ್ಟೋನ್ಸ್, ಈ ರೀತಿಯಾಗಿ ಜಸ್ಟ್ ನಾವಿಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಒಂದು ಸ್ಟೋನ್ ಮಾತ್ರ ನಮ್ಗಿಲ್ಲಿ ಇನ್ಸರ್ಟ್ ಆಗುತ್ತೆ. ಈ ರೀತಿಯಾಗಿ ನಂತರ ಫುಡ್ ಬ್ರಷ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ.
ನೀವಿಲ್ಲಿ ನೋಡ್ತಾ ಇರಬಹುದು ಫುಡ್ಸ್ ಅಲ್ಲಿ ಹಲವಾರು ರೀತಿಯ ಫುಡ್ ಐಟಮ್ಸ್ ನಮ್ಗಿಲ್ಲಿ ಸಿಗುತ್ತೆ. ವೆಜಿಟೇಬಲ್ಸ್, ನಂತರ ಫ್ರೂಟ್ಸ್, ಈ ರೀತಿಯಾಗಿ ಚಾಕ್ಲೇಟ್ಸ್. ಯಾವ ಬ್ರಷ್ ಬೇಕು ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಫುಟ್ ಪ್ರಿಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ಫುಟ್ ಪ್ರಿಂಟ್ಸ್. ಕಲರ್ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು, ಯಾವ ಕಲರ್ ನಮ್ಗಿಲ್ಲಿ ಬೇಕು. ನಂತರ ಮಿಸ್ಕ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಅನಿಮಲ್ಸ್ ಪಿಕ್ಚರ್ ಸಹ ನಮ್ಗಿಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ. ನಂತರ ಫಿಶಸ್ ಬ್ರಷ್ ಸಹ ನಮ್ಗಿಲ್ಲಿ ಸಿಗುತ್ತೆ. ನಾನಿಲ್ಲಿ ಈ ಪೇಜ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ನಾವಿಲ್ಲಿ ಅನಿಮಲ್ಸ್ ಅನ್ನ ಡ್ರಾ ಮಾಡೋಣ. ಅನಿಮಲ್ಸ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ಅಥವಾ ನಾವಿಲ್ಲಿ ಒಂದು ಕ್ಲಿಕ್ ಅನ್ನ ಮಾಡಿದ್ರೆ ಒಂದು ಅನಿಮಲ್ ನಮ್ಗಿಲ್ಲಿ ಬರುತ್ತೆ ಈ ರೀತಿಯಾಗಿ. ನಂತರ ಫಿಶ್ ಬ್ರಷ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಸ್ಟಾರ್ಸ್ ನಾವಿಲ್ಲಿ ತಗೊಳ್ಳೋಣ. ಸ್ಟಾರ್ಸ್ ಕ್ಯಾಟಗರಿ ಯಾವ ಡಿಸೈನ್ ಬೇಕು ನಾವಿಲ್ಲಿ ತಗೋಬಹುದು. ನಂತರ ಈ ರೀತಿಯಾಗಿ ನಾವಿಲ್ಲಿ ಡ್ರ್ಯಾಗ್ ಮಾಡೋಣ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ಆರ್ಟಿಸ್ಟಿಕ್ ಮೀಡಿಯಾ ಬ್ರಷ್ ಟೂಲ್ ಅನ್ನ ಯೂಸ್ ಮಾಡಿ ಯಾವುದೇ ಡಿಸೈನ್ ಅನ್ನ ನಾವಿಲ್ಲಿ ಮಾಡಬಹುದು.